ಈ ಜಗತ್ತಲ್ಲಿ ಸೋಲದೆ ಗೆದ್ದವರು ಯಾರೂ ಇಲ್ಲ, ಸೋತು ಗೆದ್ದವರೇ ಸಾಧಕರೆಲ್ಲ. ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಡೇ 3 ಆಫ್ ಗೆಟಿಂಗ್ ಮೈ ಚಾನಲ್ ಮೊನೆಟೈಸ್ಡ್. ಇವತ್ತಿನ ದಿನ ನಾನು ಬೆಳಗ್ಗೆ ತಿಂಡಿಗೆ ಅವಕಾಡೋ ಬ್ರೆಡ್ ಟೋಸ್ಟ್ ಹಾಗೆ ಕಾಫಿನ ಮಾಡ್ಕೊಂಡಿದ್ದೆ. ಇದನ್ನ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಲೈಬ್ರರಿಗೆ ಹೊರಟೆ. ನಾನು ಯೂಶಲಿ ಓದಬೇಕು ಅಂತ ಅನ್ನಿಸ್ದಾಗೆಲ್ಲನೂ ಲೈಬ್ರರಿಗೆ ಹೋಗ್ತೀನಿ, ಬಿಕಾಸ್ ನನಗೆ ರೂಮಲ್ಲಿ ಇದ್ದಂದ್ರೆ ಓದೋದು ನಿಜ ಮನಸ್ಸು ಬರೋದಿಲ್ಲ. ಆ್ಯಂಡ್ ಇವತ್ತು ನನಗೆ ಮಧ್ಯಾಹ್ನ 1:45ಗೆ RP ಅಪಾಯಿಂಟ್ಮೆಂಟ್ ಇತ್ತು. RP ಅಂತಂದೇಳಂದ್ರೆ ರೆಸಿಡೆನ್ಸ್ ಪರ್ಮಿಟ್ ಅಂತಂದೇಳಿ. ಯೂಶ್ವಲಿ ನಮಗೆಲ್ಲನೂ ವೀಸಾ ಅನ್ನೋದು ಬರೀ 1 ವರ್ಷಕ್ಕೆ ಮಾತ್ರ ಕೊಟ್ಟಿರ್ತಾರೆ. ಅದಾದಮೇಲೆ ವೀಸಾ ಎಕ್ಸ್ಟೆನ್ಷನ್ನ ಮಾಡಿಸ್ಕೋಬೇಕಾಗತ್ತೆ. ಅದನ್ನೇ ರೆಸಿಡೆನ್ಸ್ ಪರ್ಮಿಟ್ ಅಂತ ಕರೀತಾರೆ. ಈ ರೆಸಿಡೆನ್ಸ್ ಪರ್ಮಿಟ್ ಮತ್ತೆ ನೆಕ್ಸ್ಟ್ 2 ವರ್ಷಕ್ಕೆ ಕೊಡ್ತಾರೆ. ಇದನ್ನ ಅಪ್ಲೈ ಮಾಡೋದಕ್ಕೆ 2 ಥರ ಇರುತ್ತೆ. ಒಂದು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ ಅವ್ರ ಆಫೀಸ್ಗೆ ಹೋಗಿಬಿಟ್ಟು ಮ್ಯಾನ್ಯುಯಲ್ ಆಗಿ ಅಪಾಯಿಂಟ್ಮೆಂಟ್ ಕೂಡ ತೊಗೋಬೋದು. ನಾನು ಆನ್ಲೈನಲ್ಲೇ ಎಲ್ಲ ಡಾಕ್ಯುಮೆಂಟ್ಸ್ನು ಅಪ್ಲೋಡ್ ಮಾಡಿಬಿಟ್ಟು ಅಪ್ಲೈ ಮಾಡಿದ್ರಿಂದ ನನಗೆ ಜಸ್ಟ್ ಪಾಸ್ಪೋರ್ಟ್ ಮಾತ್ರ ಕೇಳಿದರು, ಹಾಗೆ ಅದ್ರ ಜೊತೆಗೆ ಒಂದು ಡಿಜಿಟಲ್ ಫೋಟೋ ಕಾಪಿನ ಕೇಳಿದರು. ಸೊ ಅದನ್ನು ತೊಗೊಳೋದಕ್ಕೆ ನಾನು DMಗೆ ಹೋಗಿದ್ದೆ. ಅಲ್ಲಿಂದ ಫೋಟೋ ಕಾಪಿನ ಕಲೆಕ್ಟ್ ಮಾಡಿಕೊಂಡು ಇವ್ರ ಆಫೀಸ್ನ ಹುಡ್ಕೋ ಅಷ್ಟರಲ್ಲಿ ಸಾಕಾಗೋಯ್ತು. ಯಾಕಂದರೆ ನನಗೆ ಇಮೇಲಲ್ಲಿ ಇವ್ರ ಅಡ್ರೆಸ್ನೇ ಮೆನ್ಷನ್ ಮಾಡಿರಲಿಲ್ಲ ಎಲ್ಲಿದೆ ಅಂತಂದೇಳಿ. ಎಲ್ಲನೂ ಕೇಳ್ಕೊಂಡು ಹುಡ್ಕೊಂಡು ಹೋಗೋ ಅಷ್ಟರಲ್ಲಿ ಸಾಕಾಗೋಯ್ತು. ಫೈನಲಿ ಹೆಂಗೋ ಆಫೀಸ್ನ ರೀಚ್ ಆದೆ. RP ಅಪಾಯಿಂಟ್ಮೆಂಟ್ 2 ನಿಮಿಷದಲ್ಲೆಲ್ಲ ಆಗೋಯ್ತು. ಬಟ್ ಇದಕ್ಕೆ ನನಗೆ €100 ಖರ್ಚಾಯಿತು, ಅಂದರೆ ಹತ್ತತ್ರ 10,000 ಅಂತಲೇ ಅಂದ್ಕೊಳ್ಳಿ. ಈ ಬಿಸಿಲಲ್ಲಿ ಅಡ್ಡಾಡ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಸಿಕ್ಕಾಪಟ್ಟೆ ಹಸುವಾಗ್ಬಿಟ್ಟಿತ್ತು. ಹಾಗಾಗಿ ಊಟ ಮಾಡಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿದೆ. ಇನ್ನು ಮೊನೆಟೈಸೇಷನ್ಗೆ ಇಂಪ್ರೂವ್ಮೆಂಟ್ಸ್ ನೋಡೋದಾದ್ರೆ ಯೂಟ್ಯೂಬಲ್ಲಿ ಯಾವ ಇಂಪ್ರೂವ್ಮೆಂಟ್ಸು ಆಗಿಲ್ಲ, ಬಟ್ ಇನ್ಸ್ಟಾಗ್ರಾಮ್ ಲೀಡ್ಸ್ +7 ಫಾಲೋಸ್. ಈ ಸೀರೀಸ್ ನಿಮಗೆ ಇಷ್ಟ ಆದಲ್ಲಿ ಮರಿದೇ ಸಬ್ಸ್ಕ್ರೈಬ್ ಹಾಗೆ ಫಾಲೋ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.